ಹುಬ್ಬಳ್ಳಿ ಧಾರವಾಡಕ್ಕೆ ಕಾಲಿಟ್ರ ಪಾಕಿಗಳು ಪಾಕಿಸ್ತಾನಿಯರು ಬಂದ ಬಗ್ಗೆ ಶಾಸಕರಿಗೆ ಅನುಮಾನ ಇದೆ. ಆಯುಕ್ತ ಶಶಿಕುಮಾರ್ಗೆ ಪತ್ರ ಬರೆದಿದ್ದಾರೆ ಅರವಿಂದ್ ಬೆಲ್ಲದ್. ಹುಬ್ಬಳ್ಳಿ ಧಾರವಾಡದ ಕೆಲ ಮಸೀದಿಗಳಲ್ಲಿ ಓಡಾಡಿದ್ದಾರೆ ಅನ್ನೋದರ ಬಗ್ಗೆ ಅನುಮಾನ ಇದ್ದು ಅಪರಿಚಿತರು ಓಡಾಟ ನಡೆಸಿದ್ರೆ ಅದನ್ನ ಪರಿಶೀಲಿಸುವಂತೆ ಪತ್ರ ಬರೆದಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳು ಯಾರೇ ಕಂಡ್ರು ಕೂಡ ಅಂತವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹೊರದೇಶದ ಪ್ರಜೆಗಳಂತೆ ಇದ್ದಾರೆ, ಪಾಕಿಸ್ತಾನಿಯರು ಒಳ ಹೊಕ್ಕಿದ್ದಾರೆ ಅನ್ನೋದರ ಬಗ್ಗೆ ಶಾಸಕರಿಗೆ ಅನುಮಾನ ಇದೆ. ಆಯುಕ್ತ ಶಶಿಕುಮಾರ್ಗೆ ಪತ್ರ ಬರೆದಿದ್ದಾರೆ ಅರವಿಂದ್ ಬೆಲ್ಲದ್. ಹಾಗಾದ್ರೆ ಹುಬ್ಬಳ್ಳಿ ಧಾರವಾಡಕ್ಕೆ ಪಾಕಿಗಳು ಕಾಲಿಟ್ರ, ಪಾಕಿಸ್ತಾನಿಯರು ಬಂದಿರೋದ್ರ ಬಗ್ಗೆ ಶಾಸಕರಿಗೆ ಶಂಕೆ ಇದ್ದು ಈ ಬಗ್ಗೆ ಪತ್ರ ಬರೆದಿದ್ದಾರೆ ಆಯುಕ್ತರಿಗೆ. ಅಪರಿಚಿತರು ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ ಅಂತವರ ವಿರುದ್ಧ ಕ್ರಮ ಆಗ್ಲಿ ಅಂತ ಪರಿಶೀಲಿಸಿ, ಅಂತವರು ಓಡಾಟ ಮಾಡ್ತಾ ಇದ್ರೆ ಅಂತವರನ್ನ ಪರಿಶೀಲಿಸಿ, ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಅಂತ ಪತ್ರ ಬರೆದಿದ್ದಾರೆ. ಅಪರಿಚಿತ ಅನುಮಾನಾಸ್ಪದ ವ್ಯಕ್ತಿಗಳಿದ್ದಾರೆ, ಪೊಲೀಸ್ ಇಲಾಖೆ ಕೂಡಲೇ ಅಲರ್ಟ್ ಆಗಬೇಕು ಅಂತ ಪೊಲೀಸ್ ಆಯುಕ್ತರಿಗೆ ಅರವಿಂದ್ ಬೆಲ್ಲದ್ ಪತ್ರ ಬರೆದಿದ್ದಾರೆ. ಹುಬ್ಬಳ್ಳಿ ಧಾರವಾಡಕ್ಕೆ ಹಾಗಾದ್ರೆ ಪಾಕಿಗಳು ಕಾಲಿಟ್ರ, ಪಾಕಿಸ್ತಾನಿಯರು ಬಂದಿರೋದ್ರ ಬಗ್ಗೆ ಶಾಸಕರಿಗೆ ಅನುಮಾನ ಇದ್ದು ಆಯುಕ್ತರಿಗೊಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಅಪರಿಚಿತ ಮತ್ತು ಅನುಮಾನಾಸ್ಪದವಾಗಿ ಯಾರೇ ಕಂಡು ಬಂದರೂ ಕೂಡ ಅವರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಪರಿಶೀಲಿಸಿ ಅಂತ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಧಾರವಾಡದ ಜನ್ನತ್ ನಗರದಲ್ಲಿ ಮುಸ್ಲಿಂ ಅವರು ಅಂದರೆ ಪಾಕಿಸ್ತಾನಿ ಮುಸ್ಲಿಮ್ಸರು ಇದ್ದಾರೆ ಅಂತೇಳಿ ಶಾಸಕ ಅರವಿಂದ್ ಬೆಲ್ಲದ್ ಅವರು ಸದ್ಯ ಕಮಿಷನರ್ಗೆ ಮೇ 10ನೇ ತಾರೀಕಿನಂದು ಪತ್ರನ ಬರೆದ್ರು ಕೂಡ ಇವತ್ತಿಗೂ ಮೇ 18 ಅಂದರೆ ಇವತ್ತಿನವರೆಗೂ ಯಾವುದೇ ಒಂದು ರಿಪ್ಲೈನ ಕೊಟ್ಟಿಲ್ಲ ಅನ್ನೋ ಆರೋಪನ ಸದ್ಯ ಶಾಸಕ ಅರವಿಂದ್ ಬೆಲ್ಲದ್ ಅವರು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಜನ್ನತ್ ನಗರದಲ್ಲಿ ಪಾಕಿಸ್ತಾನಿಗಳಿದ್ದಾರೆ ಅಂತೇಳಿ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ನೀವು ಒಂದು ಪತ್ರ ಬರೆದಿರಿ. ಪತ್ರ ಯಾವಾಗ ಬರೆದಿರಿ ಸರ್, ಏನಂತ ಬರೆದಿರಿ? ನನಗೆ ಈ ವಿಷಯ ಒಂದು 2-3 ಬೇರೆ ಬೇರೆ ಜಾಗೃತ ನಾಗರಿಕರಿಂದ ಗೊತ್ತಾಯ್ತು. ಈ ರೀತಿ ನಮ್ಮ ಭಾಗದವರು ಅಲ್ಲದಂಥ ಜನ ಇಲ್ಲಿ ಅಡ್ಡಾಡ್ತಾ ಇದ್ದಾರೆ. ಅವರು ಈ ಭಾಗದವರಲ್ಲ, ಈ ಏರಿಯಾದವರು ಅಲ್ಲ, ನಮ್ಮ ಭಾಗದವರು ಅಂತೂ ಅನ್ನಿಸ್ತಾ ಇಲ್ಲಂತೆ. ನಾನು ಅವರು ಬಾಂಗ್ಲಾದೇಶದವರು ಇರ್ಬೋದೇನೋ ಅಂತ ಕೇಳಿದೆ. ಇಲ್ಲ, ಬಾಂಗ್ಲಾದೇಶದವ್ರು ಹಂಗೆಲ್ಲ ಸರ್, ಅವ್ರು ಪಾಕಿಸ್ತಾನಿಗಳ ಟೈಪ್ ಕಾಣ್ತಾ ಇದ್ದಾರೆ, ಅದ್ರ ಬಗ್ಗೆ ವಿಚಾರ ಮಾಡಿರಿ ಅಂತ 2-3 ಜನ ನನಗೆ ಹೇಳಿದರು. ಅದು ಹೇಳಿದ ಕೂಡ ನಾನು ಇಮಿಡಿಯೇಟ್ಲಿ ಪೊಲೀಸ್ ಕಮಿಷನರಿಗೆ ಇದ್ರ ಬಗ್ಗೆ ವಿಚಾರ ಮಾಡಿರಿ, ಇದ್ರ ಬಗ್ಗೆ ಏನಂಥೇಳಿ ಎನ್ಕ್ವೈರಿ ಮಾಡಿರಿ, ಯಾಕಂದ್ರೆ ಇದು ಭಾಳ ಗಂಭೀರ ವಿಷಯ ಐತಿ. ಈಗ ಯುದ್ಧದ ಕೆಲಸ ಯುದ್ಧ ನಡೆದೈತಿ. ಇಂಥ ಸಮಯದಲ್ಲಿ ಬೇರೆ ಟೈಮ್ಗಿಂತ ಹೆಚ್ಚು ನಾವು ಜಾಗೃತರಾಗಿರುವಂಥದ್ದು ಅವಶ್ಯಕತೆ ಐತೆ ಅಂತೇಳಿ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಅಷ್ಟಲ್ಲದೆ ನಾನು ಪತ್ರನೂ ಕೂಡ ಬರೆದೆ. ಆದರೆ ನಾನು ಪತ್ರಿಕೆಗಳಿಗೆ, ಮೀಡಿಯಾಕ್ಕೆ ಈ ಪತ್ರ ಬಿಡುಗಡೆ ಮಾಡಲಿಲ್ಲ. ಯಾಕಂದ್ರೆ ಪೊಲೀಸ್ ತನಿಖೆ ಅನುಕೂಲ ಆಗಲಿ, ಈ ವಿಷಯ ಹೊರಗೆ ಬಂದು ಪತ್ರಿಕೆಯಲ್ಲದು ಬಂತಂದ್ರೆ ಇವರು ಜಾಗೃತರಾಗ್ತಾರ ಅಂಥೇಳಿ ನಾನು ಪತ್ರಿಕೆಗಳಿಗೆ ಈ ಪತ್ರನ ಬಿಡುಗಡೆ ಮಾಡಲಿಲ್ಲ. ಹುಬ್ಬಳ್ಳಿ ಧಾರವಾಡದ ಭಾಳ ಕಡೆ ಈ ರೀತಿಯ ಜನ ಕಾಣ್ತಿದ್ದಾರೆ ಅಂಥೇಳಿ ಎಲ್ಲ ಜನ ಹೇಳ್ತಿದ್ದಾರೆ. ಪೊಲೀಸ್ ಕಮಿಷನರ್ ಇದ್ರ ಬಗ್ಗೆ ಆ್ಯಕ್ಷನ್ ತೆಗೆದುಕೊಂಡಿಲ್ಲ. ಪೊಲೀಸ್ ಕಮಿಷನರ್ ಜೊತೆ ಗೃಹ ಮಂತ್ರಿಗಳಿಗೆ ಕೂಡ, ಅವರ ಆಫೀಸಿಗೂ ಕೂಡ ಈ ಪತ್ರವನ್ನು ನಾವು ಮುಟ್ಟಿಸಿದ್ದೇವೆ. ಅಂದರೆ ಸರ್, ಹೋಮ್ ಮಿನಿಸ್ಟರ್ಗೆ ಮತ್ತು ಕಮಿಷನರ್ಗೆ ಒಂದೇ ದಿವಸದಲ್ಲಿ ಮೇ 10ನೇ ತಾರೀಕಿಗೆ ಲೆಟರ್ ಕಳಿಸಿದ್ರಿ ಸರ್? ಮೇ 10ನೇ ತಾರೀಕಿಲ್ಲಿ ಕಮಿಷನರಿಗೆ ಕಳಿಸ್ತೈತಿ. ಬೆಂಗಳೂರಿಗೆ ಹೋಗಿ ಮುಟ್ಟಾಕ 1 ಅಥವಾ 2 ದಿನ ಹೆಚ್ಚು ಕಡಿಮೆ ಟೈಮ್ ತೊಗೊಂಡಿರ್ತೈತಿ. 1-2 ದಿನದಲ್ಲಿ ಬೆಂಗಳೂರಲ್ಲಿ ಕೂಡ ಗೃಹ ಮಂತ್ರಿಗಳಿಗೆ ಕೂಡ ಈ ಪತ್ರವನ್ನು ಮುಟ್ಟಿಸಿದೆ. ಸರ್, ಈಗ 8 ದಿನ ಆಯಿತು ಲೆಟರ್ ಬರೆದ್ರು, ಬಟ್ ಇವತ್ತಿನವರೆಗೂ ಕಮಿಷನರ್ ಏನಾದರೂ ಎನ್ಕ್ವೈರಿ ಮಾಡಿದ್ರೆ ಸರ್? ಏನಾದರೂ ತಮ್ಮ ಗಮನಕ್ಕೆ ವಿಷಯನ ತಂದ್ರ ಹೆಂಗಂತ? ಕಮಿಷನರು ಇಲ್ಲಿ ತನಕ ಈ ರೀತಿ ನಾನು ಕೊಟ್ಟ ಕಂಪ್ಲೇಂಟಿಗೆ ಏನಾಯಿತು ಏನಿಲ್ಲ ಅಂತೇಳಿ ಅವ್ರೇನು ತಾವು ಬಂದು ಬ್ರೀಫ್ ಮಾಡಿಲ್ಲ. ಆದರೆ ಇವತ್ತಿನ ದಿನ ಪೇಪರ್ದಲ್ಲೇ ನೋಡಿದೆ, ಅವರು ಈ ವಿಷಯನ ನನಗೆ ಗೊತ್ತಿಲ್ಲ ಅನ್ನೋ ರೀತಿ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ಬೇಜವಾಬ್ದಾರಿ. ಸರ್, ಈಗ ಮುಂದೆ ಯಾವ ರೀತಿ ಸರ್? ಯಾಕಂದರೆ ಈಗ 8 ದಿನ ಆಯಿತು, ಲೆಟ್ರಿಗೂ ರಿಪ್ಲೈ ಬರಲಿಲ್ಲ. ಮುಂದೆ ತಮ್ಮ ನಿರ್ಧಾರ ಯಾವ ರೀತಿ ಇರುತ್ತೆ ಅಂತ ಕಮಿಷನರ್? ಇಷ್ಟು ದಿನ ಈ ಇದನ್ನು ನಾವು ಹೊರಗೆ ವಿಷಯ ತೆಗೆದುಕೊಂಡು ಬಂದಿದ್ದಿಲ್ಲ. ಅವ್ರಿಗೆ ಸೂಕ್ಷ್ಮವಾಗಿ ಅವ್ರು ಕೆಲಸ ಮಾಡ್ತಾರಂತ ಬಿಟ್ಟಿದ್ದೀವಿ. ಈಗ ಆಲ್ರೆಡಿ ಸುದ್ದಿ ಹೊರ ಬಂದೈತಿ. ಈಗೂ ಕೂಡ ಅವ್ರು ಎಚ್ಚೆತ್ತು ಕೆಲಸ ತಗೋಲಿಲ್ಲ ಅಂತಂದ್ರೆ ನಾವು ಪಾರ್ಟಿಯಿಂದ ಈಗ ಹೋರಾಟ ಮಾಡ್ತೇವೆ. ನಾವು ಪಾರ್ಟಿಯಿಂದ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಬೇಕು ಕ್ರಮ ತೆಗೆದುಕೊಳ್ತೇವೆ. ಸರ್, ಎಷ್ಟು ಜನ ಇರ್ಬೋದು ಸರ್? 7-8 ಜನ ಅದಾರ ಅಂಥೇಳಿ, 7-8 ಜನದ ಗುಂಪದಲ್ಲಿ ಬೇರೆ ಬೇರೆ ಕಡೆ ಅಡ್ಡಾಡ್ತಿದ್ದಾರೆ ಅಂಥೇಳಿ. ಅಂದ್ರೆ ಸರ್, ಯಾರು ನೋಡಿದಾರೆ ಯಾರು ಸರ್ ಫಸ್ಟು? ಆಮೇಲೆ ಯಾವಾಗ ಅವರು ತಿರುಗಾಡ್ತಾರಂತ ಅಂದರೆ ಐಡೆಂಟಿಫೈ ಆಗಲಿಕ್ಕೆ? ಅದಕ್ಕೆ ಸಹಜವಾಗಿ ಏರಿಯಾದಲ್ಲಿ ನೋಡಿದವರು ಇವ್ರು ಹೊಸದಾಗಿ ಬಂದ ಕೂಡಲೇ ಸಹಜವಾಗಿ ಅವ್ರಿಗೆ ಅನಿಸಿದ್ದು ನಿಜಾನೇ, ಬಟ್ ಅದನ್ನು ನಿಮ್ಮ ಗಮನಕ್ಕೆ ಯಾವಾಗ ಬಂತು? ಈಗ ಹೆಂಗಿರ್ತೈತಿ, ಇವು ಎಸ್ಪೆಷಲಿ ವಿಶೇಷವಾಗಿ ಸ್ಲಮ್ಸ್ಗಳು ಇರ್ತಾವಲ್ಲ, ಭಾಳ ಥಿಕ್ಲಿ ಪಾಪ್ಯುಲೇಟೆಡ್ ಇರ್ತಾವೆ. ಅಲ್ಲೆಲ್ಲರಿಗೂ ಹೆಚ್ಚು ಕಡಿಮೆ ಒಬ್ರಿಗೊಬ್ಬರದ್ದು ಮುಖ ಪರಿಚಯ ಅಂತೂ ಇದ್ದೇ ಇರ್ತೈತಿ. ಎಂಥ ದೊಡ್ಡ ಸ್ಲಮ್ ಇದ್ದರೂ ಕೂಡ ಮುಖ ಪರಿಚಯ ಇರ್ತೈತಿ. ಸಣ್ಣ ಸ್ಲಮ್ ಇದ್ರೆ ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.